ಲೀಡ್ ಈ ಸಿನಿಮಾದಲ್ಲಿ. ವಿಜಯಾನಂದ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ನಾಗೇಂದ್ರ ಪ್ರಸಾದ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ಗಿಲ್ಲಿ ಅವ್ರದ್ದು ನಂದು ಇಬ್ಬರು ಲೀಡ್ ಆಗಿರೋದ್ರಿಂದ ಇಡೀ ಸಿನಿಮಾ ಜೊತೆಲಿ ಇರ್ತೀವಿ. ಒಂದು ಶಾರ್ಟ್ ಆಗಲಿ, ಒಂದು ಫ್ಲ್ಯಾಶ್ ಬ್ಯಾಕ್ ಹೋದಾಗ ಅಪ್ಪಿ ಹೋಗಿ ಬರ್ಬೋದು ಹೊರತು ಇಡೀ ಕರ್ನಾಟಕ ಟ್ರಾವೆಲ್ ಮಾಡಿದ್ವಿ ಸಿನಿಮಾದಲ್ಲಿ. ನಾನು ಗಿಲ್ಲಿ ಅವರೇನೆ ಎಲ್ಲೋದ್ರೂ ಜೊತೆಲೇ ಇರ್ತಾ ಇದ್ವಿ. ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬೇಕಾದ್ರೆ ಈ ಸೆಟ್ಟಲ್ಲಿ ಹಂಗೆ ಇರ್ತಾ ಇದ್ರು ಅವರು. ನನಗೇನಲ್ಲಿ ಸ್ಪೆಷಲ್ ಅಂದ್ರೆ ಯಾಕೆಂದ್ರೆ ಇಲ್ಲೂ ಅದೇ ತರ ಕಾಮಿಡಿ, ಇಲ್ಲೂ ಅದೇ ತರ ಎಂಟರ್ಟೈನ್ಮೆಂಟು ಸೇಮ್ ಅಲ್ಲೂ ಹಂಗೆ ಇದ್ರೆ. ಬಿಗ್ ಬಾಸ್ಗೆ ಹೋಗಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರೇನು ಚೇಂಜ್ ಆಗ್ಬಿಟ್ಟು ಆಕ್ಟ್ ಮಾಡ್ತಾ ಇರೋದು ಆ ಥರ ಎಲ್ಲ ಏನು ಮಾಡ್ತಾ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ ಏನು ಹೇಳ್ತಾ ಇದೆ, ಸಾರಿ ಒಂದೇ ಥರ ಇರ್ತಾರೆ, ತುಂಬಾ ಒಳ್ಳೆ ವ್ಯಕ್ತಿ ಅವರು. ಅಂದ್ರೆ ಬಿಗ್ ಬಾಸ್ಗೋಸ್ಕರ ಎಕ್ಸ್ಟ್ರಾ ಏನು ಮಾಡ್ತಾ ಇಲ್ಲ ರಿಯಲ್. ಆಮೇಲೆ ಇನ್ನೊಂದೇನಂದ್ರೆ ಗಿಲ್ಲಿ ಅವ್ರಿಗೆ ಆಲ್ರೆಡಿ ಫ್ಯಾನ್ಸ್ ಇದ್ರು. ಅಂದ್ರೆ ತುಂಬಾ ಜನ ಈ ಕನ್ನಡದಲ್ಲಿ ತುಂಬಾ ಜನ ಫ್ಯಾನ್ಸ್ ಆಗಿದ್ದಾರೆ. ಯಾಕೆಂದ್ರೆ ನಾವು ಔಟ್ಡೋರ್ ಶೂಟ್ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ಜನ ಗಿಲ್ಲಿಯಣ್ಣ ಯಾವುದೇ ಹಳ್ಳಿ ಮೂಲೆಗೆ ಹೋಗ್ಲಿ, ಬೆಟ್ಟದ ಮೇಲೆ ಶೂಟ್ ಮಾಡ್ತಾ ಇರಲಿ, ಗಿಲ್ಲಿಯಣ್ಣ ಅಂತ ಓಡ್ ಬಂದ್ಬಿಟ್ಟಿದ್ರು ಅವರು. ಪಾಪ ಆಗ್ಲಿಂದ ಅವರು ಸೆಟ್ ಆಫ್ ಆಡಿಯನ್ಸ್ನ ಕ್ಲಬ್ ಮಾಡಿ ಬಿಗ್ ಬಾಸ್ ಬಂದ ತಕ್ಷಣ ಎಕ್ಸ್ಪ್ಲೋರ್ ಆಗಿದೆ ಅಷ್ಟೇ. ಸೊ ಇವಾಗ ಯಾರು ಗೆಲ್ಬೇಕು? ಇಲ್ಲಿಯವರೇ ಗೆಲ್ಬೇಕು. ಹೌದಾ? ಅಕಸ್ಮಾತ್ ಗೆಲ್ಲ ಗೆದ್ದೇ ಗೆಲ್ತಾರೆ. ಅಕಸ್ಮಾತ್ ಮಿಸ್ ಆಗಿ ಇಲ್ಲ ಸರ್, ಚಾನ್ಸ್ ಇಲ್ಲ. ಬೇಕಾದ್ರೆ ಇನ್ನೊಂದ್ಸಲ ಇಂಟರ್ವ್ಯೂ ಮಾಡಿ ಬಿಗ್ ಬಾಸ್ ಮೇಲೆ ಗೆದ್ದೇ ಗೆಲ್ತಾರೆ. ಸೇಮ್ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ. ಸುದ್ದಿಗಳು ಬರೋ ಪ್ರಕಾರ ಸುದ್ದಿ ಯಾರು ಕೊಡ್ತಾರ ಸರ್? ಬಿಗ್ ಬಾಸ್ ಅವ್ರು ಕೊಡ್ತಾರ? ಇದು ಏನಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಗಿಲ್ಲಿಯವ್ರು ಗೆಲ್ತಾವ್ರೆ ಅನ್ನೋದಕ್ಕಿಂತ ಇನ್ನೊಬ್ರು ನಾವು ಗೆಲ್ಬೇಕು ಅನ್ನೋದಕ್ಕೋಸ್ಕರ ಅವ್ರನ್ನ ಅಟ್ಲೀಸ್ಟ್ ನೆಗೆಟಿವ್ ಮಾಡಬೇಕು ಅನ್ನೋದೊಂದು ಪ್ರಯತ್ನ ಮಾಡ್ತಾ ಇರ್ಬೋದು. ಅದು ಆಟದಲ್ಲಿ ಸ್ಟ್ರಾಟಜಿ, ಅದು ಏನು ಮಾಡೋಕ್ಕಾಗಲ್ಲ. ಎಲ್ಲಾ ಕಡೆ ಇದ್ದೇ ಇರುತ್ತೆ. ಈಗ ಪೊಲಿಟಿಕ್ಸ್ ಅಲ್ಲಿ ತಗೊಂಡ್ರೆ ನೀವು ಯಾರೋ ಒಬ್ರು ಚೆನ್ನಾಗಿ ಜನಪ್ರಿಯತೆ ಕಲಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ನೆಗೆಟಿವ್ ಏನಿದೆ ಅಂತ ಹುಡುಕಕ್ಕೆ ಟ್ರೈ ಮಾಡ್ತಾರೆ. ಅಥವಾ ಅವ್ರ ನೆಗೆಟಿವ್ನ ಟ್ರೈ ಮಾಡಕ್ ಸಿಕ್ಕಿಲ್ಲ ಅಂದ್ರೂ ಇವರೇ ಹುಟ್ಟಾಕಿ ನೆಗೆಟಿವ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಈ ಪ್ರಯತ್ನನೂ ಗಿಲ್ಲಿಯವ್ರಿಗೆ ನಡೀತಾ ಇದೆ. ಬಟ್ ಈ ಪ್ರಯತ್ನಗಳು ಯಾವುದೂ ಅವರು ಸಿಕ್ಕಿರೋ ಫ್ಯಾನ್ಸ್ಗಳು ಈ ಚಿಕ್ಕ ಪುಟ್ಟದ್ರಿಂದ ಯಾವುದೇ ಕಾರಣಕ್ಕೂ ಹೊಡೆಯೋಕ್ಕಾಗಲ್ಲ. 100% ಗೆದ್ದೇ ಗೆಲ್ತಾರೆ. ಆಕ್ಚುಲಿ ಎಲ್ಲರಿಗೂ ಅವ್ರ ಅಭಿಮಾನಿಗಳಿಗಂತೂ ಅದೇ ಇರೋದು, ನಮ್ಮ ಗಿಲ್ಲಿ ಗೆಲ್ಬೇಕು ಅನ್ನೋದೇ ಇರೋದು. ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾವ್ರೆ, ಅದಕ್ಕೋಸ್ಕರ ಬೈಕಲ್ಲಿ ಹೋಗ್ತಾವ್ರೆ, ಎಲ್ಲ ನಡೀತಾ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಒಂದು ನ್ಯೂಸ್ ಬರ್ತಾ ಇದೆ, ಅವ್ರನ್ನ ಸೋಲಿಸ್ಬೇಕು, ಯಾರೋ ಬೇರೆಯವ್ರು ಗೆಲ್ತಾರೆ ಅಂತ ಏನೋ ನ್ಯೂಸ್ ಬರ್ತಾ ಇದೆ. ಅಂದ್ರೆ ಸರ್ ಇಲ್ಲಿ ಇದೊಂದು ದೊಡ್ಡ ಪ್ರಪಂಚ ಇದು. ಅಂದ್ರೆ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಂದು ಇದೊಂದು ದೊಡ್ಡ ಪ್ರಪಂಚ. ಇಲ್ಲಿ ಎಲ್ಲಾರು ಗೆಲ್ಬೇಕು ಅಂತಾನೆ ಬರೋದು, ಎಲ್ಲರೂ ನಾನು ಗೆಲ್ಬೇಕು ಅಂತ ಬರ್ತಾ ಇರ್ತಾರೆ. ಕೆಲವೊಬ್ರಿಗೆ ಅದೊಂದು ಈಗೋ ಹರ್ಟ್ ಆಗ್ಬಿಡುತ್ತೆ. ನಾನು ಇಷ್ಟೊಂದೆಲ್ಲ ಹಣ ಬೆಂಬಲ ಇಟ್ಕೊಂಡಿರ್ತೀನಿ, ನಾನು ಇಷ್ಟೊಂದೆಲ್ಲ ದೊಡ್ಡ ಇಟ್ಟಿರ್ತಾರೆ. ಬಟ್ ಇವ್ರು ಏನು ಇಲ್ದೇನೆ ಗೆಲ್ತಾ ಇದಾರಲ್ಲ, ಅಟ್ಲೀಸ್ಟ್ ನಾನು ಅವ್ರ ಮಟ್ಟಕ್ಕಾದ್ರೂ ಹೋಗೋಣ ಅಂದ್ಬಿಟ್ಟು ತುಂಬಾ ಖರ್ಚು ಮಾಡಿ ಅಥವಾ ಏನೋ ಒಂದು ಮಾಡಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಬಟ್ ಇದುವರೆಗೂ ನಾವು ನೋಡಿರಂಗೆ ಆ ಕಾಲದಿಂದ ತಗೊಂಡ್ರೆ ಪ್ರತಿಭೆ, ಪ್ಯೂರ್ ಟ್ಯಾಲೆಂಟ್ ಮುಂದೆ ಯಾವ ಹಣ ಬೆಂಬಲನೋ ಯಾವುದೂ ಇದು ಬರಲ್ಲ. ಬೇಕಾದ್ರೆ ಅವ್ರು ಬರ್ಬೋದು, ಏನೇ ಪಾರ್ಟಿಸಿಪೇಟ್ ಮಾಡ್ಬೋದು, ಎಲ್ಲಾ ಪ್ರಯತ್ನ ಮಾಡ್ಬೋದು. ಬಟ್ ಕೊನೆಗೆ ಗೆಲ್ಲೋದು ಮಾತ್ರ ಪ್ಯೂರ್ ಟ್ಯಾಲೆಂಟೇ. ಸೊ ಜನ ಬೆಂಬಲದ ಮುಂದೆ ಹಣ ಬೆಂಬಲ ನಡೆಯಲ್ಲ. ಹಣ ಬೆಂಬಲ ಇದು ಬಂದು ನಡೆಯೋದು ಪಾಲಿಟಿಕ್ಸ್ ಅಲ್ಲಿ ಮಾತ್ರ. ಸಿನಿಮಾದಲ್ಲಿ ಕೊನೆಗೆ ಗೆಲ್ಲೋದು ಟ್ಯಾಲೆಂಟೇ. ಟ್ಯಾಲೆಂಟ್ ಪ್ಲಸ್ ಜನ. ಫಾರ್ ಎಕ್ಸಾಂಪಲ್ ನಿಮ್ಮ ಬಾಸ್ 100% ಹೌದು. ಯಾಕೆಂದ್ರೆ ಅವ್ರನ್ನೂ ಅಷ್ಟೇ ಇಷ್ಟು ಪ್ರಯತ್ನ ಪಟ್ರು ಏನು ಅಂದ್ರೆ ಸರ್, ಏನಂದ್ರೆ ಒಬ್ರು ನಮ್ಮ ಕರ್ನಾಟಕ ಜನತೆ ಏನ್ ಗೊತ್ತಾ, ಅಷ್ಟು ಈಸಿಯಾಗಿ ಪ್ರೀತಿ ಕೊಡಲ್ಲ. ಒಂದ್ಸಲಿ ಕೊಟ್ರೆ ನೀವೇನೇ ಪ್ರಯತ್ನ ಮಾಡಿ ಕೆಳಗಡೆ ಹಾಕ್ಬೇಕು ಅಂತ, ಅವರು ಅಷ್ಟು ಈಸಿಯಾಗಿ ಆ ಪ್ರೀತಿನ ವಾಪಸ್ ತಗೊಳಕ್ಕಾಗಲ್ಲ. ಅದೇ ಹೇಳದ್ನಲ್ಲ, ಏನೇ ಯಾರೋ ಒಬ್ರು ಜನಪ್ರಿಯತೆ ತುಂಬಾ ಜಾಸ್ತಿ ತಗೊತಾ ಇದ್ದಾರೆ ಅಂದಾಗ ಅವ್ರನ್ನ ಕೆಳಗಡೆ ಹಾಕಕ್ಕೆ ದುಡ್ಡಿರೋರು, ಹಣ ಬೆಂಬಲ ಅಥವಾ ಬೇರೆ ಇನ್ನೊಂದು ಎಲ್ಲ ಜಾತಿ ಬೆಂಬಲ ಇವೆಲ್ಲ ಸೇರ್ಕೊಂಡು ಟ್ರೈ ಮಾಡ್ತಾ ಇರುತ್ತೆ. ಬಟ್ ಪ್ಯೂರ್ ಟ್ಯಾಲೆಂಟು ಅಥವಾ ರಿಯಲ್ ಆಗಿ ಮನ್ಸಾರೆ ಇಷ್ಟಪಟ್ಟಿರೋ ಜನಗಳು ಯಾವತ್ತೂ ಅವ್ರನ್ನ ಕೈ ಬಿಡಲ್ಲ, ಯಾರೇ ಆಗಿರ್ಬೋದು. ಸೊ ಗಿಲ್ಲಿಯವ್ರು ಗೆದ್ದೇ ಗೆಲ್ತಾರೆ, 100% ಗೆಲ್ತಾರೆ.